ನೇಚರ್ ವಾಕ್ ಅಂತ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸ್ಟಾರ್ಟ್ ಮಾಡಿ ಇವತ್ತಿಗೆ 1 ವರ್ಷ ಆಗಿರತಕ್ಕಂಥದ್ದು. ನಾವು ಕಾಡನ್ನು ಉಳಿಸಬೇಕು, ಕಾಡಿನ ಪರಿಸರವನ್ನು ಉಳಿಸಬೇಕು ಅಂತ ರೇಣುಕಾ ಪ್ರಸಾದ್ ಅವರು ಶುರು ಮಾಡಿದಂಥ ಈ ಜರ್ನಿ ಇದೀಗ ಸಾವಿರಾರು ಜನ ಬರೋ ಹಂತಕ್ಕೆ ತಲುಪಿರುವಂಥದ್ದು. ನನ್ನ ಜೊತೆ ಇದೀಗ ರೇಣುಕಾ ಪ್ರಸಾದ್ ಅವರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರ ಹಂತದಲ್ಲಿ ಮೊದಲನೇ ಹಂತದ ದಿನಗಳು ಯಾವ ರೀತಿ ಇತ್ತು, ಈಗ ಇಷ್ಟೊಂದು ಜನ ಬರ್ತಾ ಇದೆ, ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ ಕೇಳ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ತಮಗೆ ನಮಸ್ತೆ ಮತ್ತು ಅಭಿನಂದನೆ. ಯಾಕಂದರೆ 1 ವರ್ಷ ಪೂರೈಸಿದಿರಿ. ಹೇಗೆ ಅನಿಸ್ತಾ ಇದೆ ಸರ್ ಈ ಜರ್ನಿ? ಅದು ಹೇಗೆ ಕಳೆಯೋದು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ನಿಧಾನಕ್ಕೆ ಶುರು ಮಾಡಿದ್ವಿ, ಆದರೆ ಅಷ್ಟೇ ಫಾಸ್ಟಾಗಿ ಬೆಳೀತಾ ಬಂತು. ಈಗ 52 ವಾರ ಮುಗಿದಿದೆ ಅಂದರೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಜನಗಳು ಬರೋಕ್ಕೆ ಶುರು ಮಾಡಿದ್ರು. ಒಂದು 20, 30, 40 ಜನ ಬರ್ತಾಯಿದ್ರು. ಅದು 60ಕ್ಕೆ ಹೋಯಿತು, 80ಕ್ಕೆ ಹೋಯಿತು. ಈಗ 200-300 ಜನ ಬರೋಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಉದ್ದೇಶ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಒಂದು ಘನತೆಯುತ ವಿಶ್ವವಿದ್ಯಾಲಯ ಒಂದು ಅದ್ಭುತವಾದ ಕೆಲಸ ಮಾಡಿದೆ. ಒಂದು ಬಯೋಡೈವರ್ಸಿಟಿ ಪಾರ್ಕ್ ಅಂತ ಮಾಡಿದೆ. ಈ ಬಯೋ ಪಾರ್ಕ್ ಅಂತ ಅಬ್ರಿವೇಟ್ ಮಾಡಿ ಹೇಳ್ತೀವಿ. ಈ ಬಯೋ ಪಾರ್ಕು ದೇಶದ ಯಾವುದೇ ವಿಷಯದಲ್ಲಿ ಗಾರ್ಡನ್ ಡಿಪಾರ್ಟ್ಮೆಂಟ್ ಜೊತೆ ಇರತಕ್ಕಂಥ ಒಂದು ವಿಶೇಷವಾದ ಡಿಪಾರ್ಟ್ಮೆಂಟ್ ಇನ್ಯಾವುದರಲ್ಲೂ ಇಲ್ಲ. ಬೆಂಗಳೂರು ವಿಶ್ವವಿದ್ಯಾಲಯ ಮಾತ್ರ ಇದನ್ನು ಹೇಳ್ಕೋಬಹುದು, ಬಯೋ ಪಾರ್ಕ್ ಬಯೋಡೈವರ್ಸಿಟಿ ಮೇಂಟೈನ್ ಮಾಡ್ತಿದ್ದೀವಿ ಅಂತ. ಇದನ್ನು ನಾವು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಒಂದು ಈ ಭಾಗದಲ್ಲಿ ಏನು ಭಾಗ 1 ಅಂತ ಹೇಳ್ತೀವಲ್ಲ, ಇಲ್ಲಿ ನಿಂತ್ಕೊಂಡು ಮಾಡಿದ್ವಿ. ಅದಾದಮೇಲೆ ಡಾಕ್ಟರ್ ಯಲ್ಲಪ್ಪರೆಡ್ಡಿ ಅವ್ರನ್ನ ಸ್ಮರಣೀಯರವರು ಅವರು ಶುರು ಮಾಡಿದ್ರು. ನೀರಿನ ಬಗ್ಗೆ, ಗ್ರೌಂಡ್ ವಾಟರ್ ಬಗ್ಗೆ, ಚೆಕ್ ಡ್ಯಾಮ್ ಮಾಡೋದ್ರ ಬಗ್ಗೆ ಒಂದು ಟೀಮ್ ಕೆಲಸ ಮಾಡ್ತಾಯಿದ್ದು, ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ನವರು. ಆಗ ನಾನು ಗ್ರೌಂಡ್ ವಾಟರ್ ಜರ್ನಲಿಸ್ಟ್ ಆಗಿ ಅವ್ರ ಜೊತೆ ನನ್ನ ಕಡೆ ನಾನು ಜೊತೆಲಿದ್ದೆ. ಹಾಗಾಗಿ ನನ್ನ ಮತ್ತು ಈ ಫೀಲ್ಡ್ಗೆ ಸಂಬಂಧ ಬಂತು ಗ್ರೌಂಡ್ ವಾಟ್ರಿಂದ. ಅದಾದಮೇಲೆ ಕಾರ್ಡ್ ಬಂತು. ಅದನ್ನು ಜಿಯೋ ಪಾರ್ಕ್ ಮಾಡಬೇಕು ಅಂತ ಒಂದು ಹೈಕೋರ್ಟ್ ಒಂದು ಸ್ವಲ್ಪ ಕೋರಿಕೆ ಆಯಿತು. ಅದನ್ನು ನಾವು ಜಿಯೋ ಪಾರ್ಕ್ ಮಾಡಿದ್ವಿ. ಈ ಜಿಯೋ ಹೈಡ್ರೋ ಪಾರ್ಕ್ ಇವಾಗ 16 ಭಾಗಗಳಲ್ಲಿ ವಿಸ್ತಾರವಾಗಿದೆ. ಬಯೋ ಪಾರ್ಕು 6 ಭಾಗಗಳಲ್ಲಿ ಜಿಯೋ ಪಾರ್ಕ್ ವಿಸ್ತಾರವಾಗಿದೆ. 7 ಚೆಕ್ ಡ್ಯಾಮ್ ಆಗಿದೆ. ಅಂತರ್ಜಲ ಬಹಳ ಚೆನ್ನಾಗಿ ಮರುಪೂರ್ಣ ಆಗ್ತಾ ಇದೆ. ನೀವು ನೋಡಿದ ಹಾಗೆ ಹಸಿರು ತುಂಬಿ ತುಳುಕ್ತಾ ಇದೆ. ಈ ಮಳೆಗಾಲ ಇನ್ನೂ ಬಂದಿಲ್ಲ. ಚಳಿಗಾಲದಲ್ಲಿ ಆಗಲೇ ಉದುರಿದ್ದು ಈಗೆಲ್ಲ ಚಿಗುರ್ತಾ ಇದ್ದಾವೆ, ನೋಡ್ತಾ ಇದ್ದೀರಾ. ಈಗಲೇ ಇಷ್ಟೊಂದು ಹಸಿರು ಕಾಣ್ತಾ ಇದೆ. ಇನ್ನು ಮಳೆ 1-2 ಸಲ ಬಂದ ಮೇಲೆ ನೀವು ಬನ್ನಿ, ಇದು ತುಂಬ ಹಸಿರಿಂದ ತುಂಬಿದ ವಾತಾವರಣ ಸೃಷ್ಟಿಯಾಗುತ್ತೆ. ಇದು ಬೆಂಗಳೂರಿನ ಅತ್ಯಂತ ಹೆಚ್ಚಿನ ದೊಡ್ಡ ಲಂಗ್ ಸ್ಪೇಸ್ ಆಗಿ ಕನ್ವರ್ಟ್ ಆಗುತ್ತೆ ಈಗ. ಅಂದರೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಬಿಟ್ಟರೆ ಈಗ 1200 ಎಕರೆ ನಮ್ಮದು ಇದೆ ಅಂತ ಜಾಗ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಭಾಗ ಈ ಕಾಡು, ಗುಡ್ಡ, ಕಣಿವೆ, ಚೆಕ್ ಡ್ಯಾಮ್ಗಳು, ವೈವಿಧ್ಯಮಯ ಗಿಡಮರಗಳು, ಪಕ್ಷಿಗಳ ಸಂಖ್ಯೆ 180 ವೆರೈಟಿ ದಾಟಿದೆ. ಬಟರ್ಫ್ಲೈ ಸಂಖ್ಯೆ 165 ದಾಟಿದೆ. ಹೀಗಾಗಿ ಇಂಥದ್ದೊಂದು ಬಯೋಡೈವರ್ಸಿಟಿ ರಿಚ್ ಏರಿಯಾ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಅದಾಗಿದೆ. ಇದನ್ನು ಭಾಳ ಜನಕ್ಕೆ ಬೆಂಗಳೂರಿಗರಿಗೆ ಗೊತ್ತಿರಲಿಲ್ಲ. ಅದನ್ನು ಗೊತ್ತಾಗುವಂಥ ಕಾರ್ಯಕ್ರಮ ಇಲ್ಲಿ ಮಾಡ್ತಾಯಿದ್ವಿ. ನೇಚರ್ ವಾಕ್ನಲ್ಲಿ ಏನು ನಾವು ಪ್ರಕೃತಿಯೊಂದಿಗೆ ನಡಿಗೆ, ಅಲ್ಲಿ ಬರಲಿ, ನೋಡಲಿ, ಓಡಾಡಲಿ, ಅದನ್ನು ಅನುಭವಿಸ್ಲಿ, ಮತ್ತು ಏನಿದೆ ಅಂತ ಒಂದು ಅರಿವು ಮೂಡಲಿ, ಮತ್ತು ಅದರಿಂದ ಆಗೋ ಉಪಯೋಗ. ಉದಾಹರಣೆಗೆ 16,500 ಕೋಟಿ ರೂಪಾಯಿ ಬೆಲೆ ಬಾಳುವ ಆಕ್ಸಿಜನ್ ವಾರ್ಷಿಕವಾಗಿ ಇಲ್ಲಿ ಉತ್ಪನ್ನ ಆಗುತ್ತೆ. ಇದು ರಿಸರ್ಚ್ ಮಾಡಿ ಹೇಳಿದ್ದಾರೆ ಎನ್ವೈರನ್ಮೆಂಟ್ ಸೈನ್ಸ್ನವರು. ಹಾಗೆಯೇ ಕಾರ್ಬನ್ ಸಿಕ್ವೆಸ್ಟ್ರೇಷನ್ 106 ಟನ್ ಆಗುತ್ತೆ, ಅದನ್ನು ಹೇಳಿದ್ದಾರೆ. ಹಾಗೆ ಅಂತರ್ಜಲ ಮರುಪೂರ್ಣ ಇದೊಂದೇ ಭಾಗದಲ್ಲಿ 30 ಕೋಟಿ ಲೀಟ್ರ್ ಆಗುತ್ತೆ ಅಂತ ಹೇಳ್ತಾರೆ. ಇಡೀ ವಿಶ್ವವಿದ್ಯಾಲಯದಲ್ಲಿ ಇನ್ನೂ ಎಲ್ಲ ಕಣಿವೆಗಳನ್ನು ನಾವು ಟ್ರೀಟ್ ಮಾಡಿ ಎಲ್ಲ ಉಪಯೋಗಿಸ್ಕೊಂಡ್ರೆ, ಈ ನಾವೇನು ಗಿಡಗಳು ಹಾಕಿದ್ದೀವಿ, ಹೊಸ ವನೆಗಳು ಮಾಡಿದ್ದೀವಲ್ಲ, ಅವನ್ನೆಲ್ಲ ಬೆಳೆಸಿ ದೊಡ್ಡ ವನೆಗಳನ್ನು ಮಾಡಿದರೆ ನಾವು BWSSBಯಿಂದ ನೀರೇ ಬೇಕಾಗಿಲ್ವೇನೋ ಅಷ್ಟು ಮಟ್ಟಿಗೆ ನಮಗೆ ಇಲ್ಲಿ ವಾಟರ್ ಟೇಬಲ್ ಮೇಲೆ ಬರುತ್ತೆ, ಉಪಯೋಗಿಸ್ಕೋಬಹುದು. ಈ ರೀತಿಯಾಗಿ ಇರುವಂಥ ಒಂದು ಜಾಗ ಬೆಂಗಳೂರಿಗರಿಗೆ, ಕಾಂಕ್ರೀಟ್ ಜಂಗಲ್ನಲ್ಲಿದ್ದವ್ರಿಗೆ ನಾವು ಪರಿಚಯ ಮಾಡಿಕೊಡೋದು. ಮತ್ತು ಇದೇ ಥರ ಪ್ಯಾಚಸ್ನ ಅಲ್ಲಿ ಇಲ್ಲಿ ಮಾಡಲಿ, ಎಲ್ಲೇ ಜಾಗ ಸಿಗುತ್ತೋ ಅಲ್ಲಿ ಮಾಡಲಿ, ನಮ್ಮ 2 ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಒಂದು, ಇದು ನೋಡಬೇಕು, ಆನಂದ ಪಡಬೇಕು, ಅವರು ಹೋಗಿ ಇನ್ಸ್ಪೈರ್ ಆಗಿ ಈ ಕೆಲಸಗಳು ಕೈ ಹಾಕಬೇಕು. ಆಮೇಲೆ ಮಾಡಿರೋ ಜಾಗಗಳನ್ನು ಕಾರಣಾಂತರಗಳಿಂದ ಹಾಳು ಮಾಡೋದು ನೀವು ನೋಡ್ತಿರ್ತೀರ. ಅದಕ್ಕೆ ಡೆವಲಪ್ಮೆಂಟ್ ಹೆಸರಲ್ಲಿ ಮಾಡ್ತೀವಿ ಅಂತೀವಿ. ಆದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಇವತ್ತೇನು ನಮ್ಮ ವರ್ಚಸ್ ಅವರು ಹೇಳಿದರು, ಬಂದಿರಲ್ಲ ಅರಮನೆಯಿಂದ, ಅವರು ಕೂಡ ಹೇಳಿದ್ದಾರೆ, ಸ್ವಾಮಿಗಳು ಹೇಳಿದ್ದಾರೆ, ಜನಗಳ ಮಾತು ಎಲ್ಲರ ಬಾಯಲ್ಲೂ ಅದೇ ಬಂದಿದೆ. ಈಗ ಅದರ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಮನೆಗಾಣಿಸ್ತಾ ಇದ್ದೀವಿ. ಅಲ್ಲ, ಈಗ ನಮಗೆ ಗೊತ್ತಾದ ಹಾಗೆ ಇಲ್ಲಿ ಕಾಡನ್ನು ಸದ್ಯಕ್ಕೆ ಅಳಿಸಿ ಹಾಕೋ ಪ್ರಯತ್ನ ಕೂಡ ನಡೀತು ಅಂತ ನಡೀತಾ ಇದೆ. ಈಗ ನೋಡಿ, ಏನಂದರೆ ಈಗ ಬೇರೆ ಬೇರೆ ಸಂಸ್ಥೆಗಳಿಗೆ ಇದನ್ನು ಕೊಡೋಕ್ಕೆ ಶುರು ಮಾಡಿದ್ರು. ಈಗ ಉದಾಹರಣೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷು, ಈ ಐಸಾಕು, AMD ಇದೆಲ್ಲ ಕೊಟ್ಟಿದ್ರು. ಆಗ ನಾವಲ್ಲಿ ಬಯೋ ಪಾರ್ಕ್ ಮಾಡಿರಲಿಲ್ಲ. ಕಾಡಿನ ಜಾಗ ಇತ್ತು, ಅದು ಕೊಡಬಾರ್ದಾಗಿತ್ತು, ಕೊಟ್ಬಿಟ್ಟಿದ್ರು. ಇಲ್ಲಿ ಏನಾಗಿದೆ ನೋಡಿ, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ 3,000 ಎಕರೆ ಹೊಂದಿದೆ. ನಮ್ಮ ಬನಾರಸ್ ಹಿಂದೂ ಯೂನಿವರ್ಸಿಟಿ 4,500 ಎಕರೆ ಹೊಂದಿದೆ. ಉಸ್ಮಾನಿಯಾ ಯೂನಿವರ್ಸಿಟಿ 3,000 ಎಕರೆ ಇದೆ.
ನಮ್ಮದು 1800 ಎಕರೆ ನಮ್ಮ ಎಚ್ ನರಸಿಂಹನವರು ತಂದಿದ್ದು, ಈಗ ಉಳ್ಕೊಂಡ್ರು 1200 ಅಂತಾರೆ. ಹೀಗೆಲ್ಲ ನೋಡಿದಾಗ ನಾವೇನು ತಿಳ್ಕೊಬೇಕಾಗಿದೆ, ವಿಶ್ವವಿದ್ಯಾಲಯಗಳಿಗೆ ಯಾಕೆ ಇಷ್ಟೊಂದು ಜಾಗ ಕೊಡ್ತಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಇದನ್ನು ಯಾಕೆ ಕೊಡ್ತಾರೆ? ಬುದ್ಧಿ ಇಲ್ಲದೆ ಕೊಡ್ತಾರೆ ಅವರು. ಯಾಕೆ ಕೊಡ್ತಾರೆ? ಇಲ್ಲಿ ರಿಸರ್ಚ್ ಮಾಡಲಿ, ಅಟ್ಮಾಸ್ಫಿಯರ್ ಚೆನ್ನಾಗಿರಲಿ, ಅಟ್ಮಾಸ್ಫಿಯರ್ ಒಂದು ಶಾಂತಿನಿಕೇತನ ಆಗಲಿ. ನಾವೇನು ಬೆಂಗಾಲ್ನಲ್ಲಿ ನೋಡ್ತೀವಲ್ಲ, ಕಲ್ಕಡದಲ್ಲಿ ಶಾಂತಿನಿಕೇತನ, ಅದೇ ಥರ ಒಂದು ಶಾಂತಿನಿಕೇತನ ಅಲ್ಲಲ್ಲಿ ಆಗಲಿ ಅನ್ನೋದು ಉದ್ದೇಶ. ವಿದ್ಯೆಗೆ ಬೇಕಾದ ಒಂದು ತಂಪಾದ ವಾತಾವರಣ, ಆ ತಂಪಾದ ವಾತಾವರಣ 3 ಫ್ಲೋರ್ ಕಟ್ಬಿಟ್ಟು ಅಲ್ಲಿ ನಾವು ಕಾಲೇಜ್ ಮಾಡ್ತೀವಿ ಅಂತ ಮಾಡ್ತಾರೆ. ಅದಕ್ಕಿಂತ ಇದು ವಿಭಿನ್ನವಾಗಿರಬೇಕು ವಿಶ್ವವಿದ್ಯಾಲಯಗಳು ಅಂತ ಹೇಳಿದರೆ, ವಿಶ್ವದಾದ್ಯಂತ ಇರೋ ಎಲ್ಲ ಯೂನಿವರ್ಸಿಟಿಗಳು ದೊಡ್ಡ ದೊಡ್ಡ ಜಾಗಗಳಲ್ಲೇ ಇದ್ದಾವೆ. ಅದು ನಮಗೆಲ್ಲ ಗೊತ್ತಿರೋ ವಿಷಯ. ಆದರೆ ಏಕೋ ಈ ನಡುವೆ ಈ ಭೂಮಿ ದಾಹ ಜಾಸ್ತಿ ಆಗಿಬಿಟ್ಟು ಈ ಗಿಡ ಮರಗಳು, ತಂಪಾದ ವಾತಾವರಣ, ವಿದ್ಯೆಗೆ ಬೇಕಾದ ವಾತಾವರಣ ಇದು ಕಳ್ಕೊಳ್ತಾ ಇದ್ದೀವಿ. ಮತ್ತು ಅದಕ್ಕೆ ವಿರುದ್ಧವಾಗಿ ಈ ಜಾಗಗಳನ್ನೆಲ್ಲನೂ ನಾವಿರೋದೇ ಈ ಜಾಗ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅಂತ ಕೆಲವು ಆಫೀಸ್ಗಳು ಮತ್ತೊಂದು ಮಗದೊಂದು ತುಂಬ್ತಿದ್ದಾರೆ. ಉದಾಹರಣೆಗೆ CBSE ಒಂದು ಆಫೀಸು, ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ಅದೊಂದು ಆಫೀಸು, ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಯೋಗ ಸೈನ್ಸ್ ಅದೊಂದು ಆಫೀಸು. ಇಲ್ಲಿ ಯಾವುದೂ ಪಾಠ ಮಾಡಲಿಕ್ಕಲ್ಲ, ಬರೀ ಆಫೀಸ್ಗಳು ಮಾಡಲಿಕ್ಕೆ ಬೇಕಾದಷ್ಟು ಎಕರೆಗಳನ್ನ ಒತ್ತುವರಿ ಮಾಡಿದ್ನ ವಶಪಡಿಸ್ಕೊಂಡಿದೆ ಸರ್ಕಾರ. ನಿಮ್ಗೆ ಗೊತ್ತಿರಬೇಕು, ತೆರವು ಮಾಡಿಸ್ಕೊಳ್ಳಿ. ಈಗ ನಮ್ಮ ಯೂನಿವರ್ಸಿಟಿಲೇ ಬೇಕಾದಷ್ಟು ಜಾಗ ಒತ್ತುವರಿ ಆಗಿರೋದು ನಾನೇ ಒಂದು ರಿಪೋರ್ಟ್ ಕೊಟ್ಟಿದ್ದೀನಿ. ಅದೀಗ ಕೋರ್ಟು ಕೇಸ್ ಹಾಕ್ಕೊಂಡಿದೆ, ಸುಪ್ರೀಂ ಕೋರ್ಟ್ ಕೇಸ್ ಹಾಕ್ಕೊಂಡಿದೆ. ಅಲ್ಲಿ ನಮ್ಮ ಯೂನಿವರ್ಸಿಟಿಗೆ ಬೇಕಾದ ಕಟ್ಕೊಳ್ಳಿ, ಬೇರೆ ಸಂಸ್ಥೆಗೆ ಕೊಡೋದು ಬೇಡ. ಯಾಕೆ ಅಂದರೆ ನೋಡಿ, ಈಗ ಕವಳೆ ಇಲ್ಲಿದೆ, ರಕ್ತಚಂದನ ಇದೆ, ಹಳೆಯ ನಮ್ಮ ಬೆಂಗಳೂರಿನ ಹಳೆಯ ಕಾಡಿನ ತೂಬರ್ ಗಿಡ ಅಂತ ಹೇಳ್ತಿರಲ್ಲ, ಕಾರೇಬ್ ಗಿಡ ಅಂತ ಹೇಳ್ತಿರಲ್ಲ, ರಕ್ತಚಂದನ ಅಂತ ಹೇಳ್ತಿರಲ್ಲ, ಸ್ಯಾಂಡಲ್ವುಡ್ ಹೇಳ್ತಿರಲ್ಲ, ಎಲ್ಲ ಇಲ್ಲಿ ತುಂಬ ತಿಳ್ತಾ ಇದೆ. ಅದಲ್ಲದೆ ಗ್ರೌಂಡಲ್ಲಿ ಪುರುಷರತ್ನ, ವಿಷ್ಣುಕ್ರಾಂತಿ ಇಂಥವೆಲ್ಲ ಗಿಡಗಳು ಇದ್ದಾವೆ. ದಶಪುಷ್ಪಗಳಲ್ಲಿ ವಿಷ್ಣುಕ್ರಾಂತಿ ಮೊದಲನೇದು, ಅದು ಕೂಡ ಬಹಳ ತುಂಬಿ ತುಳುಕ್ತಾ ಇದೆ. ಹಾಗೆ ಪುರುಷರತ್ನ ಇವತ್ತು ಸಿಕ್ಕಾಪಟ್ಟೆ ನ್ಯೂರೋ ರಿಲೇಟೆಡ್ ವರ್ಕ್ ಆಗ್ತಾ ಇದೆ ಗಿಡದಿಂದ ಅಲ್ವೇ, ಅದು ಇಲ್ಲಿ ತುಂಬಿ ತುಳುಕ್ತಾ ಇದೆ. ಇದನ್ನೆಲ್ಲ ಕಳ್ಕೊಳ್ಳುವಂಥ ವಸ್ತುನ ಅಂತ ಒಂದು ಪ್ರಶ್ನೆ ಹಾಕೊಳ್ಳಿ. ಸುಮಾರು ದಿನಗಳ ನಾವು ಹುಡುಕಿದ್ರು ಕೂಡ ಸಿಗದೇ ಇರುವಂತಹ ವಸ್ತುಗಳು ಇಲ್ಲಿ ಸಿಗಬೇಕಾದ್ರೆ ನಾವು ಯಾಕೆ ಕಳ್ಕೋಬಾರ್ದಂಥ ವಸ್ತುಗಳು ಇದು ಮುಂದಿನ ಪೀಳಿಗೆಗೂ ಸಿಗಬೇಕು. ಮತ್ತು ರಿಸರ್ಚ್ಗೆ ಅನುಕೂಲ. ಉದಾಹರಣೆಗೆ ಬಾಟ್ನಿ ಇದೆ, ಜಿಯಾಲಜಿ ಇದೆ, ಝುವಾಲಜಿ ಇದೆ, ಎನ್ವೈರನ್ಮೆಂಟ್ ಸೈನ್ಸ್ ಇದೆ, ಹಾಗೆಯೇ MRD ಇದೆ, ಎಕನಾಮಿಕ್ಸ್ನವ್ರು ಇದ್ದಾರೆ, ಬಯೋ ಎಕನಾಮಿಕ್ಸ್ ಮಾಡೋರು ಇದ್ದಾರೆ. ಎಲ್ಲರಿಗೂ ಡೆಸರ್ಟೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮಾಸ್ಟರ್ ಡಿಗ್ರಿಗೆ. ಹಾಗೆಯೇ ಥೀಸಿಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಚರಕವೊಂದಲ್ಲಿ ಒಬ್ಬರು ಲೇಡಿ ಮೊನ್ನೆ ಥೀಸಿಸ್ ಮಾಡಿ ಸಬ್ಮಿಟ್ ಮಾಡಿದರು ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಗೆ. ಅಂದರೆ ಇದೆಲ್ಲದಕ್ಕೂ ಬೇಕಾದಂಥ ಜಾಗ ಅಂತ ನಮ್ಮ ಪೂರ್ವಿಕರು ತಿಳ್ಕೊಂಡು ಮಾಡಿದಂಥ ಕೆಲಸನ ನಾವು ಅತೀ ಬುದ್ಧಿವಂತಿಕೆಯಿಂದ ಕಳ್ಕೊಳ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಅದನ್ನು ಕಳ್ಕೊಳ್ಳದೇ ಇರಲಿ ಅನ್ನೋದು ಮುಖ್ಯವಾದ್ದು. ಅದಕ್ಕೆ ಸೂಕ್ತವಾದ ನಿರ್ದೇಶನ ಕೊಡಿ ಅಂತ ಡಿಸಿಷನ್ ಮೇಕರ್ಸ್ ಕೇಳ್ತಾ ಇದ್ದೀನಿ. ಈಗ UGCಗೆ ಬರದೆ, ಸೆಂಟ್ರಲ್ ಗೌರ್ಮೆಂಟ್ಗೆ UGCನ ಒಂದು ಲೆಟರ್ ಬಂದಿದೆ. ಎಲ್ಲೆಲ್ಲಿ ಕಾಡಿನ ಜಾಗ ಇದೆಯೋ ಅಲ್ಲಿ ನೀವು ಬಯೋಡೈವರ್ಸಿಟಿ ಪಾರ್ಕೆ ಮಾಡಿ ಅಂತ ಹೇಳಿದೆ, ಬಯೋಡೈವರ್ಸಿಟಿ ಫಾರೆಸ್ಟೇ ಮಾಡಿ ಅಂತ ಹೇಳಿದ್ದಾರೆ. ಕಾರ್ಪೊರೇಷನಲ್ಲಿ BMC ಇದೆಯಲ್ಲ, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ, ಅವರು ಕೂಡ ನೀವು ಆದಷ್ಟು ಇಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ, ಇಲ್ಲಿ ವೈವಿಧ್ಯತೆ ತುಂಬಿ ತಿಳುಕ್ತಾ ಇದೆ, ಉಳಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾದರೆ ಅಭಿವೃದ್ಧಿಗೆ ನಾವು ಪೂರಕವೇ ಮಾರಕವೇ ಅಂತ ಒಂದು ಕ್ವಶನ್ ಬರುತ್ತೆ. ಇಲ್ಲ, ಅಭಿವೃದ್ಧಿ ಎಷ್ಟಾರು ಮಾಡ್ಕೊಳ್ಳಿ, ವರ್ಟಿಕಲ್ ಗ್ರೋತ್ ಮಾಡ್ಕೋಬೋದು. ಹಳೆಯ ಕೋರ್ಸ್ಗಳು ಡಿಸ್ಕಂಟಿನ್ಯೂ ಆಗಿದೆ ಬೇಕಾದಷ್ಟು, ಅಲ್ಲಿ ಉಪಯೋಗಿಸ್ಕೋಬೋದು. ಹಾಗೆಯೇ ಇನ್ನಷ್ಟು ಒತ್ತುವರಿ ಆಗಿದೆಯಲ್ಲ ಆ ಜಾಗಗಳನ್ನ ಬಿಡಿಸ್ಕೊಂಡ್ರೆ ವಿಶ್ವವಿದ್ಯಾಲಯಕ್ಕೆ ಬೇಕಾದ ಮಾಡ್ಕೊಳ್ಳಿ, ಬಟ್ ಬೇರೆ ಸಂಸ್ಥೆಗಳಿಗೆ ಕೊಡೋದು ಬೇಡ. ಯಾಕೆಂದರೆ ಅದನ್ನು ಬೇರೆ ಕಡೆ ಮಾಡ್ಕೊಳ್ಳಿ ಅಂತ. ಉದಾಹರಣೆಗೆ ಗುಲ್ಬರ್ಗ ಸೆಂಟ್ರಲ್ ಯೂನಿವರ್ಸಿಟಿ ಕೊಟ್ಟಿರೋದು ಯಾಕೆ, ಆ ರೀಜನ್ ಡೆವಲಪ್ ಆಗಲಿ ಅಂತ. ಅದನ್ನು ಇಲ್ಲಿ ತೊಗೊಂಬಂದು ಆಫೀಸ್ ಹಾಕಿ ಕೊಡಬೇಕು, ರಿಸರ್ಚ್ ಇಲ್ಲಿ ಹಾಕಿ ಮಾಡಬೇಕು, ಅಲ್ಲೇ ಮಾಡಲಿ. DRDO ಜೊತೆ ರಿಸರ್ಚ್ ಅಂತ ಹೇಳಿದ ತಕ್ಷಣ ಜನ ಗುಲ್ಬರ್ಗ ಯೂನಿವರ್ಸಿಟಿ ದೊಡ್ಡ ಕೆಲಸ ಮಾಡ್ತಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ಅದು ಬೇಡ, ಇಲ್ಲಿ ಅಲ್ಲೇ ಕೊಡಲಿ, ಆ ದುಡ್ಡು ಅಲ್ಲೇ ಕೊಡಲಿ. ಗುಲ್ಬರ್ಗಾದಲ್ಲಿ ನಿಮಗೆ ಏರ್ಪೋರ್ಟ್ ಇದೆ, ಹೋಗಿ ಬರಲಿಕ್ಕೆ ಏನು ತೊಂದರೆ ಇಲ್ಲ, ಎಲಿಪ್ಯಾಡ್ ಮಾಡ್ಕೋಬೋದು. ಯಾಕೆ ಇಲ್ಲೇ ಮಾಡಬೇಕು ಅನ್ನೋದು ನಮಗೆ ಅರ್ಥವಾಗದ ವಿಷಯ. ಈ ಜಾಗದ ಮೇಲೆ ಕಣ್ಣು ದಯವಿಟ್ಟು ಹಾಕಬೇಡಿ ಮತ್ತು ಅದನ್ನು ಮಾಡಬೇಡಿ ಅಂತ ಎಲ್ಲ ಡಿಸಿಷನ್ CM ಬರಿತೀವಿ, PM ಬರಿತೀವಿ. ಸಿಗ್ನೇಚರ್ ಕ್ಯಾಂಪೇನ್ ಆಗಿದೆ, 25,000 ಸಿಗ್ನೇಚರ್ ಮಾಡೋದನ್ನ ನಾವು ಕೊಟ್ಟಿದ್ದೀವಿ. ನಮ್ಮ ಕೆಲಸ ಏನಂದರೆ ಒಂದಿಷ್ಟು ಬೆಳೆದ್ವಲ್ಲ, ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು ಮಾರ್ಗದರ್ಶಕರು, ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಈಗ ಅದನ್ನು ಉಳಿಸ್ಕೊಳ್ಳೋಕ್ಕೂ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈಗ ಉಳಿದ್ರೆ ನಮ್ಮ ಮುಂದಿನ ಸಂತತಿಗೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ, ಒಂದು ಲಂಗ್ ಸ್ಪೇಸ್ ಆಗುತ್ತೆ, ಆಮ್ಲಜನಕದ ಬ್ಯಾಂಕ್ ಆಗುತ್ತೆ, ನೀರಿನ ತಾಣವಾಗಿ ರೂಪುಗೊಂಡಿದೆ. ಇದು ಉಳ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಆಮೇಲೆ ಇಲ್ಲಿ ಉತ್ಪತ್ತಿಯಾಗೋ ಗಾಳಿ ಆಮ್ಲಜನಕ 8.5 ಕಿಲೋಮೀಟ್ರಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ದೆಹಲಿಯ ಒಂದು ರಿಸರ್ಚ್ ಸಂಸ್ಥೆ ಹೇಳಿದೆ. ಆಮೇಲೆ ಇಲ್ಲಿ ಎನ್ವೈರನ್ಮೆಂಟ್ ಸೈನ್ಸ್ನವರು ಎಷ್ಟು ಕೋಟಿ ಬೆಲೆ ಬಾಳುವಂಥ ಆಮ್ಲಜನಕ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಗ್ರೌಂಡ್ ಪ್ಲಾಂಟ್ಸ್ ಬಗ್ಗೆ ಹೇಳಿದೆ, ಟ್ರೀಸ್ ಬಗ್ಗೆ ಹೇಳಿದೆ, ಪಕ್ಷಿಗಳ ಬಗ್ಗೆ ಹೇಳಿದೆ, ಬಟರ್ಫ್ಲೈಸ್ ಬಗ್ಗೆ ಹೇಳಿದೆ. ಇವೆಲ್ಲ ಏನು ತೋರಿಸುತ್ತೆ, ಇಲ್ಲಿ ಬಯೋಡೈವರ್ಸಿಟಿ ರಿಚ್ ಆಗಿದೆ ಅಂತ ಈಗ ತಾನೇ ಇಲ್ಲಿ ಬಂದವರೆಲ್ಲ ನಿಮ್ಗೆ ಹೇಳ್ತಿದ್ದಾರೆ. ವೈವಿಧ್ಯತೆ ಎದ್ದು ಕುಣಿತಾ ಇದೆ ಅಲ್ವಾ. ಈ ವೈವಿಧ್ಯತೆ ಇಲ್ಲದೇ ಮನುಷ್ಯ ಬದುಕೋಕ್ಕಾಗಲ್ಲ. ಆ ವೈವಿಧ್ಯತೆ ಪಾರ್ಟ್ ಆಫ್ ದಿ ಅನಿಮಲ್ ಕಿಂಗ್ಡಮ್ ಆಲ್ಸೋ ಅಲ್ವೇ, ಲೈಫ್ ಸಿಸ್ಟಮ್ ಆಲ್ಸೋ. ಅದು ಉಳೀಲಿ ಅಂತ ದೊಡ್ಡ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ರೇಣುಕಾ ಪ್ರಸಾದ್ ಅವರ ಮಾತಾಗಿರುವಂಥದ್ದು. ನಾವು ಇದನ್ನು
ನಾವು ಇಲ್ಲಿ ಸೃಷ್ಟಿ ಮಾಡೋದಕ್ಕೆ ಆಗದೇ ಇರೋದನ್ನು ಈಗಾಗಲೇ ಸೃಷ್ಟಿ ಆಗಿದೆ, ಅದನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ನಮಗೆ ಆಮ್ಲಜನಕ ಆಗಿರ್ಬೋದು, ನಮಗೆ ಏನೆಲ್ಲ ಬೇಕು ಅದನ್ನು ನಮಗೆ ಇಲ್ಲಿ ನೈಸರ್ಗಿಕವಾಗಿ ಈ ಕಾಡು ಕೊಡ್ತಾ ಇರುವಂಥದ್ದು. ಅದನ್ನು ಹಾಳು ಮಾಡಿ ಕಟ್ಟಡಗಳನ್ನು ಕಟ್ಟಿ ಅವರು ಬೆಳೆ ಬೇಯಿಸ್ಕೊಳ್ಳೋದು ಬೇಡ ಅನ್ನೋದು ಅವ್ರ ಉದ್ದೇಶ ಆಗಿರುವಂಥದ್ದು. ನಾವು ಕೂಡ ಇಷ್ಟೇ ಕೇಳ್ಕೊಳ್ತೀವಿ, ನೈಸರ್ಗಿಕವಾಗಿ ಏನೆಲ್ಲ ಸಿಗುತ್ತೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಯಾರು ಕೂಡ ಅದನ್ನು ಹಾಳು ಮಾಡಿ ಮುಂದಿನ ದಿನದಲ್ಲಿ ಅದಕ್ಕೆ ನಾವು ಪ್ರಾಯಶ್ಚಿತ್ತ ಪಡುವಂಥ ಕೆಲಸ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶವೂ ಕೂಡ ಹೌದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.